ಇತ್ತೀಚೆಗೆ ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿಗೆ ತಮನ್ನಾಗೆ 6 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ರು. ಆದ್ರೆ ಅನಿಲ್ ಕುಂಬ್ಳೆ ಉಚಿತವಾಗಿ ರಾಯಭಾರಿಯಾಗಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪ್ ಕಲ್ಲ ಬದಲಿಗೆ ರಾಜ್ಯದ ಅರಣ್ಯ ಮತ್ತು ವನ್ಯಜೀವಿ ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ ಅನಿಲ್ ಕುಂಬ್ಳೆ. ಸಂಭಾವನೆ ಇಲ್ಲದೆ ದೊಡ್ಡ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ ಅನಿಲ್ ಕುಂಬ್ಳೆ. ಹ್ಯಾಟ್ಸ್ ಆಫ್. ಕುಂಬ್ಳೆ ಅವರ ಸಮಾಜಮುಖಿ ಕಾರ್ಯಕ್ಕೆ ನೆಚ್ಚಿಗರು ಬಹುಪರಾಕ್ ಹೇಳ್ತಾ ಇದ್ದಾರೆ. ಸ್ಯಾಂಡಲ್ ಸೋಪ್ ರಾಯಭಾರಿ ತಮ್ಮನ್ನಾಗೆ 6 ಕೋಟಿ ರೂಪಾಯಿ ಸಂಭಾವನೆ ಕೊಟ್ಟು ನಮ್ಮಲ್ಲಿ ಯಾರೂ ಗತಿ ಇಲ್ಲ ಅನ್ನೋ ರೇಂಜಿಗೆ ಹೋಗಿ ಮಾಡಿಕೊಂಡ್ ಬಂದಿದ್ರು. ಈಗ ಮಾಜಿ ಕ್ರಿಕೆಟಿಗ ಕನ್ನಡಿಗ ಅನಿಲ್ ಕುಂಬ್ಳೆ ಸಂಭಾವನೆಯನ್ನೇ ಪಡ್ಕೊಳ್ತಾ ಇಲ್ಲ. ಇದು ರೀ ದೊಡ್ಡತನ, ಕನ್ನಡಿಗರ ದೊಡ್ಡತನ ಅಂದ್ರೆ ಇದು. ಕ್ರಿಕೆಟ್ ಅನ್ನ ಹೊರತಾಗಿ ವನ್ಯಜೀವಿ ಛಾಯಾಗ್ರಾಹಕರಾಗಿದ್ದಾರೆ ಅನಿಲ್ ಕುಂಬ್ಳೆ. ತಮ್ಮನ್ನಾಗಿಂತ ವಿಶ್ವದೆಲ್ಲೆಡೆ ಬಹಳ ಫೇಮಸ್ ಆಗಿದ್ದಾರೆ. ದೊಡ್ಡ ಹೆಸರು ಮತ್ತೆ ಗೌರವವನ್ನ ಹೊಂದಿದ್ದಾರೆ. ಯಾವುದೇ 1 ರೂಪಾಯಿನ ಸಂಭಾವನೆಯನ್ನ ಪಡ್ಕೊಳ್ಳದೆ ಬಹಳ ದೊಡ್ಡ ಜವಾಬ್ದಾರಿಯನ್ನ ಅನಿಲ್ ಕುಂಬ್ಳೆ ಹೊತ್ಕೊಂಡಿದ್ದಾರೆ. ಇದು ಕನ್ನಡಿಗರ ವಿಶಾಲ ಹೃದಯ, ಇದು ಕನ್ನಡಿಗರ ಹೆಮ್ಮೆ, ಇದು ಕನ್ನಡಿಗರು ಇರುವಂತಹ ರೀತಿ ನೀತಿ. ಇದನ್ನೇ ನಿರೀಕ್ಷೆ ಮಾಡಿದ್ದು ನಾವು ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಆಗಿರುವಂತಹ ಸ್ಯಾಂಡಲ್ವುಡ್ ಸೋಪ್ಗೂ ಕೂಡ. ರಾಜ್ಯದ ಅರಣ್ಯ ಮತ್ತು ವನ್ಯಜೀವಿ ರಾಯಭಾರಿಯಾಗಿ ಅನಿಲ್ ಕುಂಬ್ಳೆ ನೇಮಕಗೊಂಡಿದ್ದಾರೆ. ಅವರ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ಮತ್ತು ವನ್ಯಜೀವಿ ಸಂರಕ್ಷಣಾ ರಾಯಭಾರಿಯಾಗಿ ನನ್ನನ್ನು ನೇಮಿಸಿದ್ದಕ್ಕಾಗಿ ಕರ್ನಾಟಕ ಸರ್ಕಾರ ಮತ್ತು ಅರಣ್ಯ ಸಚಿವರಿಗೆ ನನ್ನ ಕೃತಜ್ಞತೆಯನ್ನ ವ್ಯಕ್ತಪಡಿಸಲು ಬಯಸ್ತೀನಿ. ನಮ್ಮ ರಾಜ್ಯದ ಸಸ್ಯ ಹಾಗೂ ಪ್ರಾಣಿಗಳಲ್ಲಿನ ವೈವಿಧ್ಯತೆಯ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ವನ್ಯಜೀವಿ ಸಂರಕ್ಷಣೆ ಮತ್ತು ಅರಣ್ಯ ಇಲಾಖೆಯ ಮುಂಚೂಣಿ ಸಿಬ್ಬಂದಿಯ ಅಭಿವೃದ್ಧಿಯನ್ನ ಬೆಂಬಲಿಸುವತ್ತ ನನ್ನ ಕೆಲಸವನ್ನ ಮುಂದುವರಿಸಲು ಪ್ರಯತ್ನಿಸ್ತೀನಿ. ಇಂಥ ವಿಚಾರಗಳು ಬಂದಾಗ ಪುನೀತ್ ರಾಜ್ಕುಮಾರ್ ಕೂಡ ಉಚಿತವಾಗಿ ಕೆಎಂಎಫ್ನ ರಾಯಭಾರಿ ಆಗಿದ್ರು. ಕನ್ನಡಿಗರನ್ನ ಮೀರಿಸೋದಕ್ಕೆ ಸಾಧ್ಯನೇ ಇಲ್ಲ ಇಂಥ ವಿಚಾರಗಳು ಬಂದಾಗ. 6 ಕೋಟಿ ಕೊಟ್ಟರು ತಮ್ಮನ್ನಾಗೆ. ಏನಕ್ಕೆ ಬೇಕಾಗಿತ್ತು? ರೀಸನ್ಸ್ ಕೊಟ್ರು. ಅಯ್ಯೋ, ಪ್ಯಾನ್ ಇಂಡಿಯಾದಲ್ಲಿ ನಾವು ಬ್ರ್ಯಾಂಡ್ ಮಾಡಕ್ ಹೋಗ್ತಾ ಇದೀವಿ ಅದು ಅಂತ. ಕಲೀರಿ ಕನ್ನಡಿಗರನ್ನ ಈ ವಿಚಾರದಲ್ಲಿ. ಯಾವುದೇ 1 ರೂಪಾಯಿನ ಸಂಭಾವನೆಯನ್ನ ಪಡ್ಕೊಳ್ದೆ ಅನಿಲ್ ಕುಂಬ್ಳೆ ರಾಯಭಾರಿ ಆಗಿದ್ದಾರೆ. ಯಾಕೆ? ಕನ್ನಡಿಗರಿಗೆ ಅಥವಾ ಕನ್ನಡಿಗರು ಕೇಳಕ್ಕಾಗಲ್ವಾ? ಅನಿಲ್ ಕುಂಬ್ಳೆ ಅವರಿಗೆ ದೊಡ್ಡ ಹೆಸರಿಲ್ವಾ? ಅವರು ಇಷ್ಟು ಕೋಟಿ ಸಂಭಾವನೆ ಕೊಡಿ ಅಂತ ಕೇಳಕ್ಕಾಗಲ್ವಾ? ಇಲ್ಲಿ ಅವರ ತೆರಿಗೆ ಹಣವನ್ನ ತಗೊಂಡೋಗಿ ನೀವು ಯಾರಿಗೋ ಕೊಟ್ಟು ಅವರನ್ನು ಕರ್ಕೊಂಡು ಬಂದು ಬೆಳೆಸೋ ಬದಲು ಇಲ್ಲಿ ಅವರನ್ನೇ ಬೆಳೆಸಬಹುದಾಗಿತ್ತಲ್ಲ. ದಿಸ್ ಇಸ್ ವಾಟ್ ರಮ್ಯಾ ಸೆಡ್. ಇದನ್ನೇ ಯದುವೀರ್ ಒಡೆಯರ್ ಅವರು ಹೇಳಿದ್ದು. ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನ ಅವರನ್ನ 6 ಕೋಟಿ ಕೊಟ್ಟು ಬ್ರಾಂಡ್ ಅಂಬಾಸಿಡರ್ ಆಗಿ ಮಾಡಿದ್ರು. ಆದ್ರೆ ಅನಿಲ್ ಕುಂಬ್ಳೆ ಉಚಿತವಾಗಿ ರಾಯಭಾರತ್ವದ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದಾರೆ. ಇದು ಬಹುಶಃ ಕನ್ನಡಿಗರಿಗಿರುವಂತಹ ಒಂದು ದೊಡ್ಡ ಮನಸ್ಸು ಮತ್ತೆ ಸಂಸ್ಕೃತಿ ಅಂತ ಅನ್ಸುತ್ತೆ. ಏನ್ ಹೇಳ್ತೀರಿ ಮಂಜುನಾಥ್? ಖಂಡಿತ ಸಿಂಧೂರ, ಅದಕ್ಕೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಒಳ್ಳೆ ಪ್ರಚಾರ ಸಿಗ್ತಿರುವಂಥದ್ದು, ಜೊತೆಗೆ ಒಳ್ಳೆ ಮೆಚ್ಚುಗೆ ಕೂಡ ಬರ್ತಾ ಇರುವಂಥದ್ದು. ಯಾಕಂದರೆ ಕರ್ನಾಟಕ ರಾಜ್ಯದ ಅರಣ್ಯ ಮತ್ತು ವನ್ಯಜೀವಿಗೆ ರಾಯಭಾರಿಗೆ ಅಂದರೆ ಯಾವುದೇ ಸಂಭಾವನೆ ಪಡೆಯದೆ ಅನಿಲ್ ಕುಂಬ್ಳೆ ಅವರು ರಾಯಭಾರಿಯಾಗಿ ನೇಮಕಗೊಂಡಿರುವಂಥದ್ದು. ಯಾಕಂದರೆ ನಾವು ಈ ಕಳೆದ ವಾರಷ್ಟೇ ನೋಡಿದ್ವಿ, ಏನು ಮೈಸೂರು ಸ್ಯಾಂಡಲ್ ಸೋಪ್ಗೆ ಅಂದರೆ ಹೊರ ರಾಜ್ಯದವ್ರಿಗೆ ನಟಿಯರಿಗೆ ಸಾಕಷ್ಟು ಸಂಭಾವನೆ ಕೊಟ್ಟು ಅವ್ರಿಗೆ ಮಣೆ ಹಾಕುವಂಥ ಕೆಲಸ ಮಾಡಿದರು. ಆದರೆ ಇವರು ಏನು ಅನಿಲ್ ಕುಂಬ್ಳೆ ಅವರು ಯಾವುದೇ ಸಂಭಾವನೆಯನ್ನು ಪಡೆಯದೆ ಇದೀಗ ರಾಯಭಾರಿಯಾಗಿರೋದು ಅಂದರೆ ಕರ್ನಾಟಕ ರಾಜ್ಯದ ಅರಣ್ಯ ವನ್ಯಜೀವಿಗೆ ನೇಮಕ ಆಗಿದ್ದಾರೆ. ರಾಯಭಾರಿಯಾಗಿ ನೇಮಕಗೊಂಡಿರುವುದು ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿರುವಂಥದ್ದು. ಸೊ ಇದರಿಂದ ಯಾಕಂದರೆ ಈ ಹಿಂದೆಯೂ ಕೂಡ ಅನಿಲ್ ಕುಂಬ್ಳೆ ಅವರು ಈ ಒಂದು ಅರಣ್ಯ ವನ್ಯಜೀವಿಯಲ್ಲಿ ಉಪಾಧ್ಯಕ್ಷರಾಗಿ ಒಂದಿಷ್ಟು ಕೆಲಸ ಮಾಡಿದರು. ಸೊ ಅದರ ಅನುಭವವೂ ಇದೆ. ಜೊತೆಗೆ ಇವರು ಒಂದಿಷ್ಟು ಅಂದರೆ ಕಾಡಲ್ಲಿ ಓಡಾಡುವಂಥ ಪ್ರಾಣಿ ಪಕ್ಷಿ ಪ್ರಿಯರು, ಜೊತೆಗೆ ಒಂದಿಷ್ಟು ಆಗಾಗ ಫೋಟೋಶೂಟನ್ನು ಮಾಡ್ತಾಯಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಅವರಿಗೆ ಅನುಭವವೂ ಇದೆ ಕೂಡ, ಜೊತೆಗೆ ಒಂದಿಷ್ಟು ಇನ್ನೂ ಅಭಿವೃದ್ಧಿ ಮಾಡ್ಬೋದು, ಜೊತೆಗೆ ಸಾಕಷ್ಟು ಒಳ್ಳೊಳ್ಳೆ ಮಾಹಿತಿಯನ್ನು ಜನರಿಗೆ ತಿಳಿಸ್ಬೋದು ಹಿನ್ನೆಲೆಯಲ್ಲಿ ಈಗ ಅನಿಲ್ ಕುಂಬ್ಳೆ ಅವರು ರಾಯಭಾರಿಯಾಗಿ ನೇಮಕೊಂಡಿದ್ದಾರೆ. ಜೊತೆಗೆ ಮುಖ್ಯವಾಗಿ ಒಂದು ವಿಚಾರ ಅಂತಂದರೆ ಅವರು ಯಾವುದೇ ಸಂಭಾವನೆಯನ್ನು ಪಡೆಯುತ್ತಿಲ್ಲ. ಅಂದರೆ ಎಲ್ರಿಗೂ ಅಭಿವೃದ್ಧಿ ಆಗಬೇಕು, ಜೊತೆಗೆ ಒಳ್ಳೆಯದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ರಾಯಭಾರಿ ಆಗಿರೋದ್ರಿಂದ ಸಾಮಾಜಿಕ ಜಾಲತಾಣದಲ್ಲಿ ಅನಿಲ್ ಕುಂಬ್ಳೆ ಅವರಿಗೆ ಸಾಕಷ್ಟು ಒಳ್ಳೆ ಪ್ರಚಾರ ಸಿಗ್ತಿದೆ, ಮತ್ತೆ ಸಾಕಷ್ಟು ಒಳ್ಳೆ ಮೆಚ್ಚುಗೆ ಕೂಡ ವ್ಯಕ್ತ ಆಗ್ತಿದೆ. ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ.